ಒಬ್ಬ ವ್ಯಕ್ತಿಯ ದೃಢ ಸಂಕಲ್ಪ ಅದು ಎಂಥ ಅದ್ಭುತಗಳನ್ನ ಮಾಡ್ಬೋದು ಅಲ್ವಾ. ಬನ್ನಿ ಇವತ್ತು ಅಂಥದ್ದೇ ಒಂದು ಸ್ಫೂರ್ತಿದಾಯಕ ಪಯಣದ ಬಗ್ಗೆ ತಿಳಿದುಕೊಳ್ಳೋಣ. ಒಬ್ಬ ಮಹಿಳೆಯ ಒಂದು ಸಣ್ಣ ಕನಸು ಅವರ ಇಡೀ ಕುಟುಂಬದ ಭವಿಷ್ಯವನ್ನೇ ಹೇಗೆ ಬದಲಾಯಿಸಿತು ಅಂತ ನೋಡೋಣ. ಹೌದು, ಇದು ಕಷ್ಟಗಳನ್ನೆಲ್ಲ ಬದಿಗೊತ್ತಿ ತಮ್ಮ ಜೀವನವನ್ನ ತಾವೇ ರೂಪಿಸಿಕೊಂಡ ಒಬ್ಬ ಸಾಮಾನ್ಯ ಮಹಿಳೆಯ ಅಸಾಮಾನ್ಯ ಕಥೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಷ್ಟೇ ಅಲ್ಲ, ಇದು ಒಂದು ಭರವಸೆಯ ಕಥೆ. ಸರಿ, ಹಾಗಾದ್ರೆ ಯಾರು ಈ ಕಥೆಯ ನಾಯಕಿ? ಅವರೇ ಕಲ್ಪನಾ. ದಾವಣಗೆರೆ ಜಿಲ್ಲೆಯ ಆನಬೂರು ಅನ್ನೋ ಒಂದು ಪುಟ್ಟ ಹಳ್ಳಿಯವರು. ಕಣ್ಣಲ್ಲಿ ದೊಡ್ಡ ಕನಸುಗಳನ್ನ ಹೊತ್ತು ತಮ್ಮ ಕುಟುಂಬಕ್ಕೆ ಒಂದು ಒಳ್ಳೆ ಭವಿಷ್ಯ ಕಟ್ಟಿಕೊಡಬೇಕು ಅಂತ ಹೊರಟವರು. ಆದ್ರೆ ಅವರ ದಾರಿ ಅಷ್ಟು ಸುಲಭವಾಗಿರ್ಲಿಲ್ಲ. ಕಲ್ಪನಾ ಮತ್ತು ಅವರ ಪತಿ ಇಬ್ರು ದಿನಗೂಲಿ ಕೆಲಸ ಮಾಡ್ತಿದ್ರು. ಅಂದ್ರೆ ದಿನವಿಡೀ ಕಷ್ಟಪಟ್ಟು ದುಡಿದ್ರೂ ಕೈಗೆ ಸಿಕ್ತಿರೋದು ತುಂಬಾನೇ ಕಡಿಮೆ ಹಣ. ಒಂದ್ಸಲ ಯೋಚನೆ ಮಾಡಿ, ಅಷ್ಟು ಕಡಿಮೆ ದುಡಿಮೆಯಲ್ಲಿ ಮನೇನ ನಿಭಾಯಿಸೋದು, ಅದರ ಜೊತೆಗೆ ಮಕ್ಕಳ ಓದಿನ ಖರ್ಚು, ಇದೆಲ್ಲ ನೋಡ್ಕೊಳ್ಳೋದು ಎಷ್ಟು ದೊಡ್ಡ ಸವಾಲಾಗಿರ್ಬೇಡ. ಪ್ರತಿದಿನವೂ ನಾಳೆ ಏನೋ ಅನ್ನೋ ಅನಿಶ್ಚಿತತೆಯಲ್ಲೇ ಅವರ ಜೀವನ ಸಾಗುತ್ತಿತ್ತು. ಆದ್ರೆ ಕಲ್ಪನಾ ಸುಮ್ನೆ ಕೂರ್ಲಿಲ್ಲ. ಈ ಪರಿಸ್ಥಿತಿಯನ್ನ ಬದ್ಲಾಯಿಸ್ಲೇಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿದ್ರು. ತಮ್ಮ ಜೀವನದ ಜುಟ್ಟು ತಮ್ಮ ಕೈಲೇ ಇರ್ಬೇಕು ಅಂತ ತೀರ್ಮಾನಿಸಿದ್ರು. ಅದೇ ಸಮಯದಲ್ಲಿ ಅವರಿಗೊಂದು ಅದ್ಭುತ ಐಡಿಯಾ ಬಂತು. ಅದೇ ಸ್ವಂತ ಉದ್ಯಮ ಶುರು ಮಾಡೋದು. ನೋಡಿ, ಕಲ್ಪನಾ ಅವರು ಕೇವಲ ಕನ್ಸ್ ಕಾಣೋರಲ್ಲ, ಅದನ್ನ ನನ್ಸ್ ಮಾಡೋಕೆ ಒಂದು ಪಕ್ಕಾ ಪ್ಲಾನ್ ಕೂಡ ಮಾಡಿದ್ರು. ಮೊದಲನೇದಾಗಿ ತಮ್ಗಿದ್ದ ರೊಟ್ಟಿ ಮಾಡೋ ಕೌಶಲ್ಯವನ್ನೇ ಬಳಸ್ಕೊಳ್ಳೋದು. ಎರಡನೇದಾಗಿ ತಮ್ಮ ಸುತ್ತಮುತ್ತ ಸುಲಭವಾಗಿ ಸಿಗೋ ವಸ್ತುಗಳನ್ನೇ ಉಪಯೋಗಿಸೋದು. ಮತ್ತು ಮೂರನೇದಾಗಿ ಈ ಉದ್ಯಮ ಶುರು ಮಾಡೋಕೆ ಸ್ವಲ್ಪ ಆರ್ಥಿಕ ಸಹಾಯ ಪಡ್ಕೊಳ್ಳೋದು. ಈ 3 ಹೆಜ್ಜೆಗಳು ಅವರ ಯಶಸ್ಸಿನ ಮೆಟ್ಟಿಲುಗಳಾದ್ವು. ಹಾಗೆ ಅವರ ಪ್ಲಾನ್ ಪ್ರಕಾರ ಉದ್ಯಮ ಶುರು ಮಾಡೋಕೆ ಬೇಕಾಗಿದ್ದ ಆ ದುಡ್ಡಿನ ಸಹಾಯ ಸಿಕ್ಕೇಬಿಡ್ತು. ಅದು ಅವರ ಜೀವನದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತಾನೇ ಹೇಳ್ಬೋದು. ಎಷ್ಟು ಗೊತ್ತಾ? ಕೇವಲ 60,000 ರೂಪಾಯಿ. NLPL ESAF ಅನ್ನೋ ಸಂಸ್ಥೆಯಿಂದ ಸಿಕ್ಕ ಈ ಪುಟ್ಟ ಸಾಲ ಕಲ್ಪನಾ ಅವರ ದೊಡ್ಡ ಕನಸಿಗೆ ರೆಕ್ಕೆ ಕೊಟ್ಟ ಹಾಗಾಯ್ತು. ಇದು ಬರೀ ಹಣ ಆಗಿರ್ಲಿಲ್ಲ, ಬದಲಾಗಿ ಅವರಿಗೆ ಸಿಕ್ಕ ಒಂದು ಸುವರ್ಣಾವಕಾಶವಾಗಿತ್ತು. ಸರಿ, ಈ ಅವಕಾಶವನ್ನ ಕಲ್ಪನಾ ಹೇಗೆ ಬಳಸ್ಕೊಂಡ್ರು? ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತಾ? ಖಂಡಿತ ಸಿಕ್ತು. ಅವರ ಕಠಿಣ ಪರಿಶ್ರಮ ಜೊತೆಗೆ ಸಿಕ್ಕ ಆ ಆರ್ಥಿಕ ಬೆಂಬಲ ಇವೇಡೂ ಸೇರಿ ಅವರ ಜೀವನವನ್ನೇ ಬದಲಾಯಿಸ್ಬಿಟ್ಟು ದಿನಗೂಲಿ ಮಾಡ್ತಿದ್ದವರು ಇವತ್ತು ಒಬ್ಬ ಸ್ವಂತ ಉದ್ಯಮದ ಮಾಲೀಕರಾಗಿದ್ರು. ಅವರ ಬಿಸ್ನೆಸ್ ಎಷ್ಟು ದೊಡ್ಡದಾಗಿದೆ ಅಂತ ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಪ್ರತಿದಿನ ಗಮನ ಇಟ್ಕೇಳಿ, ಪ್ರತಿದಿನ ಸುಮಾರು 600ರಿಂದ 700 ಬಿಸಿ ಬಿಸಿ ರೊಟ್ಟಿಗಳನ್ನ ತಯಾರಿಸ್ತಾರೆ. ಅವರ ಶ್ರಮಕ್ಕೆ, ಅವರ ಯಶಸ್ಸಿಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಸರಿ, ಇಷ್ಟೊಂದು ರೊಟ್ಟಿ ಮಾಡಿ ಏನ್ ಮಾಡ್ತಾರೆ? ನ್ಯಾಷನಲ್ ಹೈವೇ 13 ಹತ್ರ ಮಾರಾಟ ಮಾಡ್ತಾರೆ. ಇದರಿಂದ ದಿನಕ್ಕೆ ಸುಮಾರು 400ರಿಂದ 500 ರೂಪಾಯಿ ಗಳಿಸ್ತಾರೆ. ಎಲ್ಲಿ ದಿನಗೂಲಿಯ ಅನಿಶ್ಚಿತ ಆದಾಯ, ಎಲ್ಲಿ ಈ ಸ್ಥಿರವಾದ ಗಳಿಕೆ? ಇದೊಂದು ನಿಜವಾದ ಸಾಧನೆ ಅಲ್ವಾ? ಈ ದುಡಿಮೆಯಿಂದ ಬಂದ ಹಣದಿಂದ ಇವತ್ತು ಅವರು ತಮ್ಮ ಕುಟುಂಬವನ್ನ ಆರಾಮಾಗಿ ನೋಡ್ಕೊಳ್ತಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ತಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣವನ್ನ ಕೊಡಿಸ್ತಾ ಇದ್ದಾರೆ. ಅಂದ್ರೆ ಅವರ ಬಿಸ್ನೆಸ್ನ ಯಶಸ್ಸು ನೇರವಾಗಿ ಅವರ ಮಕ್ಕಳ ಭವಿಷ್ಯವನ್ನ ರೂಪಿಸ್ತಾ ಇದೆ. ಈ ಇಡೀ ಬದಲಾವಣೆಯ ಬಗ್ಗೆ ಕಲ್ಪನಾ ಅವರೇ ಏನಂತಾರೆ ಕೇಳಿ. ನಮಸ್ತೆ, ನನ್ನ ಹೆಸರು ಕಲ್ಪನಾ ಅಂತೇಳಿ. ಅಣಬೂರು, ಜಗಳೂರು ತಾಲೂಕು. ESAF ಬ್ಯಾಂಕ್ ನಾವು ರೊಟ್ಟಿ ಮಿಷಿನ್ ತಗೊಂಡಿದ್ದೀವಿ ಸ್ವಂತ. ನಮಗೆ ಸ್ವಲ್ಪ ಮೆಟೀರಿಯಲ್ ಬೇಕಿತ್ತು. ESAF ಬ್ಯಾಂಕ್ ನವಚೈತನ್ಯ ಸಂಘದಲ್ಲಿ ಲೋನ್ ಮಾಡಿಸ್ಕೊಂಡು 60,000. ಆದ್ದರಿಂದ ಇನ್ನೇ ಸ್ವಲ್ಪ ದುಡಿಮೆ ಮಾಡ್ಕೊಂಡಿದ್ದೀವಿ. ನಮ್ಮ ಜೊತೆಗೆ ಇನ್ನೂ 3 ಜನ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಭಾಳ ಅನುಕೂಲ ಆಗುತ್ತೆ. ನಮ್ಮ ಮಕ್ಕಳು ಕೂಡ ಇದರಿಂದನೇ ಓದಿಸ್ತಾ ಇದ್ದೀವಿ. ಮತ್ತು ನಮಗಿನ್ನೂ ಭಾಳ ಇದರಿಂದನೇ ಕಂತು ಕಟ್ಟಕ್ಕೆ ಕೂಡ ದುಡ್ಡೇ ಚೆನ್ನಾಗಿ ಆಗ್ತಾಯಿದೆ. ಆಪಿ ಸರಿ ಸರಿ.
ಇಲ್ಲಿಂದ ರೊಟ್ಟಿ ಚಕ್ರ ಈ ಮೂಲೆ ಇದೆ.